ನಮಸ್ತೆ ಎಲ್ಲರಿಗೂ ಮಾಂತೆರೆಗ್ಲ ನಮಸ್ಕಾರ. ವೆದರ್ ಯಾವುದೇ ಇರಲಿ, ಸಂಜೆಯ ಹೊತ್ತಲ್ಲಿ ಬಿಸಿಯಾಗಿ ಖಾರವಾಗಿ ಏನಾದರೂ ತಿಂಡಿಗೆ ಮನೆಯವರ ಡಿಮಾಂಡ್ ಇರ್ತದೆ ಅಲ್ವಾ. ಅದರಲ್ಲೂ ರಜೆ ದಿನಗಳಲ್ಲಿ ಜಾಸ್ತಿ. ಹಾಗಾದರೆ ಇವತ್ತು ರೆಸ್ಟೋರೆಂಟ್ಗಳಲ್ಲಿ ತಿನ್ನಲು ಜಾಸ್ತಿ ಡಿಮಾಂಡ್ ಇರುವಂಥ ಒಂದು ರೆಸಿಪಿ ಮನೆಯಲ್ಲೇ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಇವತ್ತು ಗೋಬಿ 65 ತಯಾರಿಸೋಣ. ವಿಧಾನ ನೋಡುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಕಾಲಿಫ್ಲವರನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಎಲ್ಲವನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ನೋಡಿ, ಈ ಸೈಜಿಗೆ ಕಟ್ ಮಾಡಿ ಇಟ್ಟುಕೊಳ್ಳಿ. ಕಾಲಿಫ್ಲವರ್ ತಗೊಳ್ಳುವಾಗುವ ಕ್ಲೀನ್ ಮತ್ತು ಫ್ರೆಶ್ ಆಗಿರುವುದನ್ನೇ ತಗೊಳ್ಳಿ. ಇನ್ನು ಇದಕ್ಕೆ ಬಿಸಿಯಾದ ನೀರನ್ನು ಹಾಕೊಳ್ಳೋಣ. ಬಿಸಿಯಾದ ನೀರು ಹಾಕೊಳ್ಳೋದ್ರಿಂದ ಇದರಲ್ಲಿರೋ ಹುಳ ಮತ್ತು ಕಲ್ಮಶಗಳು ಹೋಗ್ತದೆ. ಹಾಗೆ ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ಳಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 10 ನಿಮಿಷ ಆದರೂ ಪಕ್ಕಕ್ಕೆ ಇಟ್ಟುಕೊಳ್ಬೇಕು. ನೀವು ಈ ರೀತಿ ಮಾಡೋ ಬದಲು 2 ನಿಮಿಷ ಉಪ್ಪು ನೀರಲ್ಲಿ ಇದನ್ನು ಕುದಿಸಿ ಕೂಡ ಇಟ್ಟುಕೊಳ್ಬೋದು. 10 ನಿಮಿಷ ನಂತರ ಇದನ್ನು ನಾನು ಸ್ಟ್ರೈನ್ ಮಾಡಿಕೊಳ್ತೇನೆ. ಈ ನೀರನ್ನು ಬಿಸಾಡುವ. ಇದನ್ನು ಪುನಃ ನಾನು 2 ಸರ್ತಿ ಫ್ರೆಶ್ ನೀರಲ್ಲಿ ಕ್ಲೀನ್ ಮಾಡಿಕೊಳ್ತೇನೆ. ಕ್ಲೀನ್ ಆದ ಗೋಬಿಯನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೊಂದು ಸಿಂಪಲ್ ಆದ ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ 2 ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ಪಕ್ಕಕ್ಕಿಡೋಣ. ಇನ್ನು ಮಿಕ್ಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಮೆಷರ್ಮೆಂಟ್ನ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹುಡಿ ಅಥವಾ ಮೈದಾ ಅರ್ಧ ಕಪ್ಪಿನಷ್ಟು ತಗೊಳ್ಳಿ. ಹಾಗೆ 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ. ಇನ್ನು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹುಡಿ ಹಾಕ್ಕೊಳ್ಳೋಣ. ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ಳಿ. ಮೊದಲೇ ರುಬ್ಬಿ ಇಟ್ಟುಕೊಂಡಿದ್ದ ಹಸಿಮೆಣಸಿನ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಸ್ವಲ್ಪ ಡ್ರೈ ಇದೆ ಅಂತ ಅನಿಸಿದರೆ ನೀರು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಜಾಸ್ತಿ ಹಾಕ್ಕೊಳ್ಬೇಡಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ಹಿಟ್ಟು ಜಾಸ್ತಿ ನೀರಾಗಬಾರ್ದು. ಪೋಡಿ ಮತ್ತು ಬಜ್ಜಿಗೆ ನಾವು ಹಿಟ್ಟು ಯಾವ ರೀತಿ ರೆಡಿ ಮಾಡಿಕೊಳ್ತೇವೋ ಅದೇ ರೀತಿಯಲ್ಲಿ ರೆಡಿ ಮಾಡಿಕೊಳ್ಳೋಣ. ನೋಡಿ, ಈ ಹದದಲ್ಲಿ ಇದ್ರೆ ಒಳ್ಳೆಯದು. ಇನ್ನು ಇದಕ್ಕೆ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದ ಕಾಲಿಫ್ಲವರ್ ತುಂಡುಗಳನ್ನು ಹಾಕೊಳ್ಳೋಣ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಕಾಲಿಫ್ಲವರ್ ಪೀಸ್ಗಳಿಗೂ ಹಿಟ್ಟು ಚೆನ್ನಾಗಿ ಕೋಟ್ ಆಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ನನಗೆ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅನಿಸ್ತು. ಅದಕ್ಕೆ ನಾನು ಪುನಃ ಅರ್ಧ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ, ಇಲ್ಲಿ ಚೆನ್ನಾಗಿ ಕೋಟ್ ಆಗಿದೆ ಎಲ್ಲ ಕಾಲಿಫ್ಲವರ್ ಪೀಸ್ಗಳಿಗೆ. ಇನ್ನು ಇಲ್ಲಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿಯಾಗಿದೆ. ನಮ್ಮಲ್ಲಿ ಎಲ್ಲರೂ ತೆಂಗಿನ ಎಣ್ಣೆ ಇಷ್ಟಪಡೋ ಕಾರಣ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಿಮಗೆ ಇಷ್ಟವಾದ ಅಡುಗೆ ಎಣ್ಣೆ ಉಪಯೋಗಿಸಿ. ಫ್ಲೇಮ್ ಮೀಡಿಯಮಲ್ಲಿ ಇಟ್ಟುಕೊಂಡು ಒಂದೊಂದೇ ಕಾಲಿಫ್ಲವರ್ ಪೀಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2-3 ಬ್ಯಾಚಲ್ಲಿ ಫ್ರೈ ಮಾಡಿಕೊಳ್ತೇನೆ. 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದಮೇಲೆ ಇದನ್ನು ಮಗುಚಿ ಹಾಕ್ಕೊಳ್ಳೋಣ. 2 ಕಡೆ ಕೂಡ ಇದು ಗೋಲ್ಡನ್ ಕಲರಿಗೆ ಬರಬೇಕು. ನೋಡಿ, ಈಗ ಇದು ಫ್ರೈ ಆಗಿದೆ. ಈ ಕಲರಿಗೆ ಬಂದ ಮೇಲೆ ಇದನ್ನು ತೆಕ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡಿಕೊಳ್ತೇನೆ. ಎಲ್ಲ ಫ್ರೈ ಆದಮೇಲೆ ಪುನಃ ಇದನ್ನು 2ನೇ ಸಲ ಹೈ ಫ್ಲೇಮಲ್ಲಿ 1 ನಿಮಿಷದಷ್ಟು ಹೊತ್ತು ಫ್ರೈ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಇದು ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬರ್ತದೆ. ಇದು ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬರಲಿಕ್ಕೆ ಒಂದು ಟ್ರಿಕ್ಸ್, ಖಂಡಿತ ಫಾಲೋ ಮಾಡಿ. ಈಗ ಎಲ್ಲ ಕೂಡ 2ನೇ ಸರ್ತಿ ಫ್ರೈ ಆಗಿ ರೆಡಿಯಾಗಿದೆ. ಇದನ್ನು ಪಕೋಡದಾಗಿ ಕೂಡ ನೀವು ತಿನ್ಬೋದು. ಆದರೆ ನಾನಿಲ್ಲಿ ಗೋಬಿ 65 ಮಾಡೋದ್ರಿಂದ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ತೇನೆ. ಒಂದು ಬಾಣಲೆಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಟ್ ಮಾಡಿದ್ದ ಬೆಳ್ಳುಳ್ಳಿ, 2 ಹಸಿಮೆಣಸು ಕಟ್ ಮಾಡಿದ್ದನ್ನು ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ರುಚಿ ಜಾಸ್ತಿ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಮೊದಲೇ ಫ್ರೈ ಮಾಡಿ ಇಟ್ಟಿದ್ದ ಗೋಬಿಯನ್ನು ಹಾಕ್ಕೊಳ್ಳೋಣ. ಇನ್ನು ಇದನ್ನು 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಎಲ್ಲವನ್ನೊಂದು ತಟ್ಟೆಗೆ ತಗೊಳ್ಳೋಣ. ಈಗ ಕ್ರಿಸ್ಪಿ ಮತ್ತು ಸ್ಪೈಸಿಯಾದ ಗೋಬಿ 65 ರೆಡಿಯಾಗಿದೆ. ಇನ್ನು ಇದನ್ನು ಸರ್ವ್ ಮಾಡೋಣ.
ಈ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.